ಎಕ್ಸ್ಕ್ಯೂಸ್ ಮೀ ಸರ್. ಸರ್, ವಿಕ್ರಮಾದಿತ್ಯ ಅವರು ನೀವಿಲ್ಲಿ? ಏನ್ ಸರ್ ಈ ಸಡನ್ ಸರ್ಪ್ರೈಸ್? ಪ್ಲೀಸ್ ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಹೇಳಿ ಸರ್, ಏನ್ ತಗೋತೀರಾ? ಟೀ, ಕಾಫಿ? ಏನು ಬೇಡ ಸರ್. ಏನ್ ಸರ್ ಇದು ನಿಜನಾ ಕನ್ಸ? ದಿ ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್ ವಿಕ್ರಮಾದಿತ್ಯ ಅವ್ರಂದ್ರೇನು, ನಮ್ಮಂತವ್ರ ಆಫೀಸಿಗೆ ಬರೋದು ಅಂದ್ರೇನು? ಇಟ್ಸ್ ರಿಯಲಿ ವಂಡರ್ ಸರ್. ಯುನೋ, ಬಿಸ್ನೆಸ್ ಅಲ್ಲಿ ನನಗೆ ಅಂತ ಒಂದು ಸಕ್ಸಸ್ ಇದೆ ಅಂದ್ರೆ ಅದಕ್ಕೆ ಕಾರಣ ನೀವೇ ಸರ್. ನಿಮ್ಮನ್ನ ಇನ್ಸ್ಪಿರೇಷನ್ ತಗೊಂಡು ನಾನು ಈ ಸ್ಥಾನಕ್ಕೆ ಬಂದಿದ್ದೀನಿ ಸರ್. ನೀವು ನನ್ನ ರೋಲ್ ಮಾಡಲು ಸರ್. ನಾನು ನಿಮ್ಮನ್ನ ಮೀಟ್ ಮಾಡೋಕೆ ಎಷ್ಟೋ ದಿನದಿಂದ ಟ್ರೈ ಮಾಡ್ತಾ ಇದ್ದೆ, ಆದರೆ ನೀವು ತುಂಬಾ ಪ್ರಾಜೆಕ್ಟ್ಸ್ ಅಲ್ಲಿ ಬ್ಯುಸಿ ಇದ್ದಿದ್ರಿಂದ ನಿಮ್ಮ ಅಪಾಯಿಂಟ್ಮೆಂಟ್ ಸಿಗ್ಲಿಲ್ಲ ಸರ್. ಬಟ್ ಲಕ್ಕಿಲಿ ಈ ದಿನ ನೀವೇ ನಮ್ಮ ಆಫೀಸಿಗೆ ಬಂದಿದ್ದೀರಾ. ಹೇಳಿ ಸರ್, ಏನಾಗಬೇಕಾಗಿತ್ತು? ಸರ್, ನೀವೇನು ಯೋಚನೆ ಮಾಡಬೇಡಿ, ಆರ್ಡರ್ ಮಾಡಿ ಸರ್. ಅದು ನನಗೆ ನಿಮ್ಮ ಕಂಪನಿಲಿ ಯಾವುದಾದ್ರೂ ಕೆಲಸ ಇದ್ರೆ ಕೊಡ್ತೀರಾ? ನೋಡೋಕ್ ತುಂಬಾ ಚೆನ್ನಾಗಿದೆ. ಏನಂತ ಹೇಳಿದ್ರಿ? ಅದೇ ನಿಮ್ ರೆಸ್ಯೂಮು ತುಂಬಾ ಚೆನ್ನಾಗಿದೆ ಅಂತ ಅಂದೆ. ಥ್ಯಾಂಕ್ಸ್ ಸರ್. ಮತ್ತೆ ಕೆಲಸ ಏನಾದ್ರೂ ಇದ್ರೆ ಕೊಡ್ಸಿ ಸರ್. ಎಷ್ಟೇ ಕೆಲಸ ಇದ್ರೂ ಕಷ್ಟ ಇದ್ರೂ ನಾನು ಮಾಡ್ತೀನಿ. ನಿಮ್ ತರ ಕಷ್ಟಪಡೋ ಹೆಣ್ಮಕ್ಳು ಅಂದ್ರೆ ನನಗ್ ತುಂಬಾ ಇಷ್ಟ. ಆದ್ರೆ ಜಸ್ಟ್ ಸ್ವಲ್ಪ ಹೊತ್ತಿಗೆ ಮುಂಚೆ ಈ ಪೋಸ್ಟು ಫಿಲ್ ಆಗೋಯ್ತು. ಅಯ್ಯೋ, ಆ ಥರ ಹೇಳ್ಬೇಡಿ ಸರು. ನೀವು ಮನ್ಸ್ ಮಾಡಿದ್ರೆ ಚಿಕ್ಕ ಕೆಲಸ ಆದ್ರೂ ಕೊಡ್ಸ್ಬೋದು. ಪ್ಲೀಸ್ ಸರು. ನಾನ್ ನಿಮ್ಮನ್ನ ನೋಡ್ತಾ ಇದ್ರೆ ಇಲ್ಲ ಅಂತ ಹೇಳಕ್ ಆಗ್ತಾ ಇಲ್ಲ. ಆದ್ರೆ ಪೋಸ್ಟ್ ಇಲ್ವಲ್ಲ, ಇವಾಗ ಏನ್ ಮಾಡೋದು? ಹಾ, ಒಂದ್ ಸ್ಪೆಷಲ್ ಪೋಸ್ಟ್ ಖಾಲಿ ಇದೆ, ಮಾಡ್ತೀರಾ? ಖಂಡಿತ ಮಾಡ್ತೀನಿ ಸರು. ಅದೇನು ಅಂತ ಹೇಳಿ. ತುಂಬಾ ಕಂಫರ್ಟಬಲ್ ಆಗಿರೋ ಕೆಲಸ. ಆದ್ರೆ ವಿಷಯ ಏನು ಅಂದ್ರೆ ಟೈಮಿಂಗ್ಸು ಸ್ವಲ್ಪ ಚೇಂಜ್ ಇರತ್ತಮ್ಮ. ಸಾಮಾನ್ಯವಾಗಿ ನೈಟ್ ಶಿಫ್ಟ್ ಇರುತ್ತೆ. ಅದು ಆಫೀಸಲ್ಲಿರಲ್ಲ, ನನ್ ಗೆಸ್ಟ್ ಹೌಸಲ್ಲಿ. ನಿನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಅದಕ್ಕೆ ತಕ್ಕನಾಗಿ ಸಂಬಳ ನಾನ್ ಕೊಡ್ತೀನಿ. ಏನಂತೀಯ?